ನಾವು ಮಾತನಾಡ್ತಾ ಇದ್ವಿ ಸ್ಪೀಕರ್ ವಿರುದ್ಧದ ಅವಿಶ್ವಾಸ ನಿರ್ಣಯಕ್ಕೆ ಕಾಂಗ್ರೆಸ್ ಬಯಸ್ತಾ ಇರೋ ಬಗ್ಗೆ ನೋಟಿಸ್ ಕೊಟ್ಟಿರೋ ವಿಚಾರದ ಬಗ್ಗೆ ನಾನು ಶಂಕರ್ ಶೆಟ್ಟರನ್ನ ಕೇಳಬೇಕಾಗಿರೋದು ಅದೇ ಇದೆ. ಎರಡೂ ವಾದವನ್ನು ಕೂಡ ಕೇಳಿಸ್ಕೊಂಡಿದ್ದೀವಿ. ಒಂದು, ರೂಲ್ ಬುಕ್ ಪರ್ಮಿಟ್ ಮಾಡಲ್ಲ, ರೂಲ್ಸ್ ಪರ್ಮಿಟ್ ಮಾಡಲ್ಲ, ಅವಕಾಶ ಕೊಡಬಾರ್ದಿತ್ತು, ಸ್ಪೀಕರ್ ಅದನ್ನೇ ಮಾಡಿದ್ದಾರೆ. ರಮೇಶ್ ಬಾಬು ಅವರು ಅಥವಾ ಮತ್ತೊಂದು ಕಡೆಯ ವಾದ ಇರೋದು ದೇಶದ ಹಿತದೃಷ್ಟಿ, ದೇಶದ ಭದ್ರತೆಯ ವಿಚಾರ ಬಂದಾಗ ಕೇಂದ್ರ ಸರ್ಕಾರ ಅಡ್ರೆಸ್ ಮಾಡಿದ್ರೆ ಏನು ತಪ್ಪಾಗ್ತಿತ್ತು, ಉತ್ತರ ಕೊಟ್ಟಿದ್ರೆ ಏನು ತಪ್ಪಾಗ್ತಿತ್ತು, ಮಾತನಾಡೋದಕ್ಕೆ ಬಿಟ್ಟಿದ್ರೇನೋ ಅವಕಾಶ ಕೊಟ್ಟಿದ್ರೆ ಏನು ತಪ್ಪಾಗ್ತಿತ್ತು, ಈ ಸಮಸ್ಯೆಗಳೇ ಸೃಷ್ಟಿಯಾಗ್ತಿರ್ಲಿಲ್ಲ ಅಂತ. ನೋಡಿ, ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ತರುವಾಗ ಭಾರಿ ಇದಿರಬೇಕು. ಇತಿಹಾಸ ನೋಡಿದರೆ ನಮಗೆ ಸ್ವಾತಂತ್ರ್ಯ ಭಾರತದಲ್ಲಿ 79 ವರ್ಷ ಇತಿಹಾಸ ಉಂಟು, ಅಂದರೆ ಆಲ್ಮೋಸ್ಟ್ 80 ಟೈಮ್. ದಿಸ್ ಇಸ್ ದಿ 4th ಟೈಮ್, 4ನೇ ಬಾರಿ ಇದು ಬರ್ತಾ ಉಂಟು. 1954ರಲ್ಲಿ ಮವಲ್ಕಾರ್ ಅಂತ ಹೇಳುವರು ಸ್ಪೀಕರ್ ಇದ್ದರು, ಅವರ ಎಗೇನ್ಸ್ಟ್. 1966ರಲ್ಲಿ ಹುಕುಮ್ ಸಿಂಗ್ ಅಂತ ಹೇಳುವರ ಎಗೇನ್ಸ್ಟ್. ಮತ್ತು 1987ರಲ್ಲಿ ರಾಜೀವ್ ಗಾಂಧಿ, ಅಂದರೆ ಅಜ್ಜ, ಮಗಳು, ಮೊಮ್ಮಗ, ಅವ್ರ ಪೀರಿಯಡಲ್ಲಿ ಅದು 3 ಗಾಂಧಿ ಫ್ಯಾಮಿಲಿ ಇರುವಾಗಲೇ ಅಸೋಸಿಯೇಷನ್ ಯಾವಾಗಲೂ ಆಗಾಗ ಬರಲ್ಲ ಅಂತ ಒಂದು ಕ್ರೂಷಿಯಲ್ ಮೂಮೆಂಟಲ್ಲಿ ಬಂದುಬಿಡ್ತಾರೆ ಅಂತ. ಈ ಸಲ 4th ಟೈಮು ಈಗ ಅದೇ ಫ್ಯಾಮಿಲಿಯವರು ರಾಹುಲ್ ಗಾಂಧಿಯವರು ಇದನ್ನು ಅವಿಶ್ವಾಸ ಮಂಡಿಸುವವರು. ಮೊದಲೆಲ್ಲ ಅವಿಶ್ವಾಸ ನಿರ್ಣಯದ ವಿರುದ್ಧ ಮಾತಾಡಿದವರು ಇದ್ದವರು ಅವರ ಫ್ಯಾಮಿಲಿಯವರು, ಈಗ ಇವರು. ಸೊ ಇದರಲ್ಲಿ ಏನು ಗೊತ್ತಾ, ಅದು 3 ಕೂಡ ಬಿದ್ದೋಗಿದೆ. ಆ್ಯಕ್ಚುಲಿ ಡಿಸ್ಕಷನ್ 3ರಲ್ಲಿ ಸಾಗಿದೆ, ಪಾಸ್ಟಲ್ಲಿ 3ರಲ್ಲಿ ಸಹ ಬಿದ್ದು ಆಗಿದೆ. ಮೋಸ್ಟ್ ಪ್ರಾಬಬ್ಲಿ ಇದು ಕೂಡ ಬಿದ್ದು ಹೋಗೋ ಸಾಧ್ಯತೆಗಳಿವೆ. ಬಿದ್ದು ಹೋಗಲೇಬೇಕು, ಇದು ನಂಬರ್, ಅಲ್ಟಿಮೇಟ್ಲಿ ನಂಬರ್ ಗೇಮಲ್ಲಿ ಬಿದ್ದು ಹೋಗ್ತಾ ಇಲ್ಲ, ಅದಕ್ಕೆ ಸಂಶಯನೇ ಇಲ್ಲ. ನಾನು ಬಂದು ನೋಡಿ 1954 ನಾವು ಯಾರು ಹುಟ್ಟಿಲ್ಲ, ಬಹುಶಃ 1950 ನಾವೆಲ್ಲ ಎಲಿಮೆಂಟ್ರಿ ಸ್ಕೂಲ್ ಹೋಗ್ತಿದ್ದೇವೆ. 1987 ಅವಿಶ್ವಾಸ ನಾನು ನೋಡಿದ್ದೇನೆ ಆ್ಯಕ್ಚುಲಿ ಟಿವಿಯಲ್ಲಿ. ನಾನು ಬಲರಾಮ್ ಜಾಕರ್ ಸೀಟಲ್ಲಿ ಕೂತ್ಕೊಂಡು ಮಾಡಿಸಿದನು ಕಂಡ ನೋಡಿದ್ದೇನೆ. ಬಲರಾಮ್ ಜಾಕರ್ ಒಂದು ಒಳ್ಳೆ ಪರ್ಸನಾಲಿಟಿ ಗೊತ್ತಿರ್ಬೋದು ನಾಥವರಿಗೆ, ಭಾರಿ ಒಂದು ವೆರಿ ಸಕ್ಸಸ್ಫುಲ್ ಅವ್ರ ಸ್ಪೀಕರ್. ಅವರಿಗೆ ಅವಿಶ್ವಾಸ ನಿರ್ಣಯ ಅಪೋಸಿಷನ್ಸ್ ಎಲ್ಲ ತಂದಿದ್ರು, ಯಾರು ರಾಜೀವ್ ಗಾಂಧಿ ಇರುವಾಗ. ಅದು ಬಿದ್ದೋಗಿದೆ. ಅಪೋಸಿಷನ್ ನಿರ್ಣಯ ಕೆಲಸ ಈಗ ಅಗೇನ್ಸ್ಟ್ ಗೌರ್ಮೆಂಟ್ ತರ್ತಾರೆ. ಅಗೇನ್ಸ್ಟ್ ದ ಗೌರ್ಮೆಂಟ್ 28 ಟೈಮ್ ಆಗಿದೆ, 28 ಟೈಮ್ ಆಗಿದೆ. ಅದರಲ್ಲಿ ನೋಡಿ, ಇತ್ತೀಚೆಗೆ ಅದು ಉಂಟು. ಮೊನ್ನೆ ಮಣಿಪುರ ಗಲಾಟೆ ಮೇಲೆ ನರೇಂದ್ರ ಮೋದಿ ಅವರ ಮೇಲೆ ಬಂತು. ಅದಕ್ಕಿಂತ ಮೊದಲು ಒಂದ್ಸಲ ಇವರು ಅಣ್ವಸ್ತ್ರ ಒಪ್ಪಂದದಲ್ಲಿ ಮನಮೋಹನ್ ಸಿಂಗ್ ಮೇಲೆ ಆಯಿತು. ಮತ್ತೊಂದು ಇವರು ಈಗಿನ NDA ಇರುವವರೇ ಚಂದ್ರಬಾಬು ನಾಯ್ಡು ಅವರು ಯಾವುದು ನಮ್ಮ ಸ್ಟೇಟ್ಗಳಿಗೆ ಸರಿಯಾದ ಸಹಾಯಧನ ಕೊಡಲ್ಲ ಅಂತ ಅದ್ರ ಮೇಲೆ ಆಗಿದೆ. ಇದರಲ್ಲಿ ಡಿಸ್ಕಷನ್ ಆಗ್ತದೆ. ಮೋಸ್ಟ್ಲಿ ಅಲ್ಟಿಮೇಟ್ಲಿ ವಿನ್ ಆಗೋದು ಯಾರಲ್ಲಿ ನಂಬರ್ ಉಂಟು ಅವರೇ ವಿನ್ ಆಗೋದು. ಬಟ್ ಕುತೂಹಲ ಇರ್ತದೆ, ಯಾರು ಮಾತಾಡ್ತಾರೆ. ನನಗೆ ಸರ್ ಭಾರಿ ಬೇಜಾರು ಅಂದರೆ TMC ಅವರು ಮಾತಾಡಲ್ಲ ಅಂತ. ಒಳ್ಳೆ ಸ್ಪೀಕರ್ಸ್ ಇರೋದು ಅಪೋಸಿಷನ್ಲಿ TMC ಅವರೇ. ಆ್ಯಕ್ಚುಲಿ ಅಮೋಹಿತ್ರ, ಲೇಡಿ ಘೋಷ್ ಅಂತ ಮತ್ತೊಬ್ಬರು ಇದ್ದಾರೆ ಎಲ್ಲ. ಒಳ್ಳೊಳ್ಳೆ ಸ್ಪೀಕರ್ಸ್ ನಮಗೂ ಕೇಳಿಕೆ. ಇದು ಖಾಲಿ ಸ್ಪೀಕರ್ಸಿಗೆ ಒಂದು ಒಳ್ಳೊಳ್ಳೆ ಮಾತಾಡೋರೇ ಅವಕಾಶ ಸಿಗ್ತದೆ. ಅಲ್ಟಿಮೇಟ್ ರಿಸಲ್ಟ್ ಕಡೆಗೆ ಇವರು ಏನು ಮಾಡ್ತಾರೆ, ಅಪೋಸಿಷನ್ ಪಾರ್ಟಿ ಯಾರು ಮೋಷನ್ ಇದು ಮಾಡಿದ್ದಾರೆ ಬಾಯ್ಕಾಟ್ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ವೋಟಿಂಗು ಆಗಲ್ಲ. ಇದು ನಿಸ್ಕಮ್ಮ. ಇದು ಇದು ರೈಟ್ ಮೂಮೆಂಟ್ ಆರ್ ನಾಟ್ ದ ರೈಟ್ ಮೂಮೆಂಟ್ ಹೇಳಿ ಇದು ನಮ್ಮ ಕೈಯಲ್ಲಿ ಏನಿಲ್ಲ. ಇದೇನು ಗೊತ್ತಾ, ರೂಲಿಂಗ್ ಪಾರ್ಟಿ ಅಪೋಸಿಷನ್ ಪಾರ್ಟಿಯಲ್ಲಿ ಇಂಥ ಸಂದರ್ಭ ಬಂದಾಗ ಯೂಶ್ವಲಿ ಸ್ಪೀಕರ್ ಕರೆದು 2 ಪಾರ್ಟಿಗಳನ್ನು ಕರೆದು ಒಪ್ಪಂದ ಮಾಡಿಕೊಂಡು ಏನೋ ಇದು ಬೇಡಪ್ಪ ಅಂತ ಏನೋ ಒಂದು ಮಾಡ್ಕೊಂಡು ಸಮಸ್ಯೆ ಬಂದಾಗ ಇಂತೆಲ್ಲ ನಡೀತದೆ. ಇಲ್ಲಿ ಸ್ಪೀಕರ್ ಮೇಲೆ ಬಂದರೆ ಈಗ ನಮ್ಮಲ್ಲಿ ಡೆಪ್ಯೂಟಿ ಸ್ಪೀಕರ್ ಇಲ್ಲ. ದುರದೃಷ್ಟ ಅಂದರೆ ಈ ಗೌರ್ಮೆಂಟಲ್ಲಿ ಡೆಪ್ಯೂಟಿ ಸ್ಪೀಕರ್ ಇಲ್ಲ. ಅಲ್ಲ ಸರಿ ಶೆಟ್ರೆ, ಇಲ್ಲಿ ನನಗೆ ಪ್ರಶ್ನೆ ಇರೋದು ಚಂದ್ರಶೇಖರ್ ಅವರು ಹೇಳಿದಂತ ವಾದ ಮತ್ತು ರಮೇಶ್ ಬಾಬು ಅವರು ಹೇಳಿದ ಅಲ್ಲ, ಅವ್ರ ವಾದನು ನಾನು ಹೇಳೋದು ಅವರವರ ವಾದ ಇಲ್ಲ. ಅವ್ರದ್ದು ಕರೆಕ್ಟೇ, ಇವ್ರದ್ದೇ ಕರೆಕ್ಟೇ. ನಾವು ಅದನ್ನು ಜಜ್ಮೆಂಟ್ ಮಾಡೋರೆಲ್ಲ. ಜಜ್ಮೆಂಟಿಗೆ ನಾಡೋರು ಯಾರು, ಆ್ಯಕ್ಚುಲಿ ಅದು ಹೈಯರ್ ಲೆವೆಲಲ್ಲಿ ಡಿಸೈಡ್ ಆಗ್ತದೆ. ಇವ್ರಿಗೆ ಬಂದಿದ್ದಾರೆ. ಅದಕ್ಕೆ ಆ್ಯಕ್ಚುಲಿ ಸ್ನಾತೋರಲ್ಲಿ 50 ಮೆಂಬರ್ಸ್ ಸಾಕು ಸೈನ್ ಮಾಡಲಿಕ್ಕೆ. 180 ಮೆಂಬರ್ಸ್ ಸೈನ್ ಮಾಡಿದ್ದಾರೆ ಅಂತ ಆಗ್ತದೆ. ಡಿಸ್ಕಷನ್ ಆಗೇ ಆಗ್ತದೆ. ಅದು ಅವರು ನೋ ಅಂತ ಹೇಳುವಾಗ ಇಲ್ಲ. ನನ್ನ ಪ್ರಕಾರ ದಟ್ ಇಸ್ ರಮೇಶ್ ಬಾಬು ಇಸ್ ಕರೆಕ್ಟ್. ಏನಂದರೆ ನೋ ಅಂತ ಹೇಳೋದು ಯಾಕೆ ಇಷ್ಟೇ ಅವಿಶ್ವಾಸ ರೂಲ್ ಏನು? If it is signed by the 50 members, then it could be, motion would be put forward ಅಂತ. ಯಾಕಂದರೆ ಮುಂದುವರಿಸಲೇಬೇಕಾದ್ರು. ಸೊ ಅದನ್ನು ಅವರೇ ನೋ ಅಂತ ಹೇಳುವ ರೈಟ್ ಯಾರಿಗೂ ಇಲ್ಲ. ಸೆಕ್ರೆಟರಿ ಜನರಲ್ ಕೊಟ್ಟಿದ್ದಾರೆ ಈಗ ಇನ್ಚಾರ್ಜ್. ಸೆಕ್ರೆಟರಿ ಜನರಲ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟದ್ದು ಯಾರು? ಇವರೇ. ನೋಡಪ್ಪ, ಅದಕ್ಕೆ ಆದಷ್ಟು ಬೇಗ ಪ್ರೊಸೆಸ್ ಮಾಡಿ ಇದಕ್ಕೆ ಮೋಸ್ಟ್ ಪ್ರಾಬ್ಲಿ ಮಾರ್ಚ್ ಫಸ್ಟ್ ವೀಕಲ್ಲಿ ಇದೆಲ್ಲ ಡಿಸ್ಕಷನ್ ಬರ್ಬೋದು. ಇದೆಲ್ಲ ಏನು ಗೊತ್ತಾ, ನಾವು ಏನು ಗೊತ್ತಾ ಕೂತಲ್ಲಿ ಯಾರು ಯಾವ ರೀತಿ ಆರ್ಗ್ಯುಮೆಂಟ್ ಮಾಡ್ತಾರೆ. ಇಲ್ಲಿ ಕೇಂದ್ರ ಸರ್ಕಾರ ವಿನಾಕಾರಣ ಇದನ್ನು ಬೆಳೆಸ್ತಾ ಇದೆಯಾ ಅಂತ ಪ್ರಶ್ನೆ ಇರೋದು. ಅಂದ್ರೆ ಉಗುರಲು ಹೋಗೋದಕ್ಕೆ ಕೊಡಲಿ ಎತ್ಕೊಂಡ್ರು ಅನ್ನುವಂತ ಸ್ಥಿತಿ ತಂದು ಹಾಕಿದೆಯಾ ಈಗ? ರಕ್ಷಿತ್ ಅವರೇ, ರಾಹುಲ್ ಗಾಂಧಿ ಅವರು ಮೊನ್ನೆ ಮಾತಾಡಿದ್ರೆ ಏನಾಗ್ತಿತ್ತು, ಏನ್ ಪ್ರಾಬ್ಲಮ್ ಆಗ್ತಿತ್ತು? ಅಲ್ಲ, ಅದು ಅವ್ರ ವಾದನೆ ಕರೆಕ್ಟ್. ಏನಂತ ಅವ್ರ ವಾದನೆ ಏನದು, ಯಾವುದು ಪುಸ್ತಕ ಪ್ರಕಟ ಆಗಿಲ್ವಾ ಅದ್ರ ಬಗ್ಗೆ ಮಾತಾಡಲಿಕ್ಕಿಲ್ಲ ಅಂತ ಉಂಟಂತ ಹೇಳ್ತಾರೆ. ನಮ್ಗೆ ರೂಲ್ ಬುಕ್ಕಲ್ಲಿ ಉಂಟಂತ ಹೇಳ್ತಾರೆ. ರೂಲ್ ಬುಕ್ ಇದೆ ರೂಲ್. ಕೆಲವೊಂದು ಬುಕ್ಗಳು ಉಂಟಲ್ಲ ಇಂಡಿಯಾಲಿ ನಂಗೆ ಗೊತ್ತು. ನನ್ನ ಫ್ರೆಂಡ್ ಒಬ್ಬರದ್ದು ಬುಕ್ ಲಂಡನ್ನಲ್ಲಿ ಹೋಗಿ ಪಬ್ಲಿಷ್ ಆಗಿದೆ. ಅದೇ ರೀತಿ ಈ ಬುಕ್ ಔಟ್ ಆಫ್ ದಿ ಕಂಟ್ರಿಯಲ್ಲಿ ಪಬ್ಲಿಷ್ ಆಗ್ಬೋದು. ಅರ್ಥದ ಆಗಬಾರ್ದು ಅಂತೀನಿಲ್ಲ. ಔಟ್ ಆಫ್ ದಿ ಕಂಟ್ರಿಯಲ್ಲಿ ಪಬ್ಲಿಷ್ ಆಗಿ ಎಷ್ಟೋ ಬುಕ್ಗಳು ಉಂಟು. ಇತಿಹಾಸದಲ್ಲಿ ಕಾಂಟ್ರವರ್ಷಿಯಲ್ ಬುಕ್ಗಳು ಔಟ್ ಆಫ್ ಇಂಡಿಯಾನೇ ಹೋಗಿ ಪಬ್ಲಿಷ್ ಮಾಡ್ತಾರೆ. ಇದು ಪಬ್ಲಿಕ್. ಇವತ್ತು ರವಿ ಅವ್ರ ಕೈಯಲ್ಲಿ ಒಂದು ಬುಕ್ ಇತ್ತಲ್ಲ, ನೋಡ್ತಾ ಇದ್ರು, ತೋರಿಸ್ತಾ ಇದ್ರು ನೀವೇ, ರಾಹುಲ್ ಗಾಂಧಿ. ಮೋಸ್ಟ್ಲಿ ಅದೇ ಬುಕ್ ಆಗಿರ್ಬೋದು. ಅದು ಅದೇ ಬುಕ್ ಇದು ಪಬ್ಲಿಷ್ ಆಗಿದೆ. ಅದು ಪಬ್ಲಿಷ್ ಆಗೋದು ಯಾರು ಪಬ್ಲಿಷ್ ಮಾಡ್ತಾರೆ ನೋಡಿ, ಅವ್ರ ಕೈಯಲ್ಲಿ ತೋರಿಸ್ತಾ ಇದ್ರು. ಈಗ ನೋಡಿ, ತೋರಿಸ್ತಾ ಇದ್ದಾರೆ ನಿಮ್ಮವರು. ಆಕ್ಚುಲಿ ಅವ್ರ ಬುಕ್ ಅದೇ ಅಂತ. ದಟ್ ಮೀನ್ಸ್ ಇಟ್ ಇಸ್ ಪಬ್ಲಿಷ್.
ಯಾರು ಪಬ್ಲಿಷರ್ ಅಂತ ಹೆಸರು ಇಲ್ಲದಿರಬಹುದು, ಬಟ್ ಇಟ್ ಇಸ್ ಪಬ್ಲಿಷ್ಡ್. ಆಂಗ್ಲ ಪತ್ರಿಕೆಯೊಂದು ವರದಿ ಮಾಡಿದೆ, ಈ ಪುಸ್ತಕ ಪ್ರಿಂಟ್ ಆಗಿ ಮಾರುಕಟ್ಟೆಯವರೆಗೂ ಕೂಡ ಬಂದಿತ್ತು. ಆ ನಂತರ ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ ಪುಸ್ತಕವನ್ನ ವಾಪಸ್ ಕೊಂಡೊಯ್ಯಲಾಯಿತು. ಇಂಡಿಯಾದಲ್ಲಿ, ದಿಲ್ಲಿಯಲ್ಲಿ ಮಾರುಕಟ್ಟೆಯವರೆಗೂ ಕೂಡ ಬಂದಿತ್ತು ಅಂತ ಇಂಗ್ಲಿಷ್ ಪೇಪರ್ ವರದಿ ಮಾಡಿರೋದು. ಕರೆಕ್ಟ್. ಅದಕ್ಕೆ ಇಲ್ಲಿ ಇಂಡಿಯಾದಲ್ಲಿ ಆಗಿಲ್ಲ, ಬಟ್ ಫಾರಿನಲ್ಲಿ ಆಗಿದೆ. ಬುಕ್ ಇರೋದನ್ನ ಆಗಿದೆ ಅಂತ ಆಯ್ತು ಆಕ್ಚುಲಿ ಅದರೊಳಗೆ. ಬಟ್ ಇದನ್ನು ಇವ್ರು ಏನು ಮಾಡಿ ಗೊತ್ತಾ, ಇವರು ಹೇಳಿದ್ರೆ ನಾಥೂರ್ ಹೇಳಿದ ಕರೆಕ್ಟ್ ಪಾಯಿಂಟ್. ನಮ್ಮ ಜನರಲ್ ಇದ್ದಾರೆ, ಸೇನಾ ಅಧಿಕಾರಿ ಇದ್ರಲ್ಲ, ಅವರನ್ನು ಇವ್ರು ಕ್ವಶನ್ ಅದೇನು ಗೊತ್ತಾ, ಕೆಲವು ವಿಷಯಗಳಲ್ಲಿ ಅದು ಉಂಟು. ಈ ಸೈನ್ಯದ ಬಗ್ಗೆ ಕೆಲವು ಸೀಕ್ರೆಟ್ಸ್ ಅನ್ನು ಹೊರಗಡೆ ಬಿಟ್ಟುಕೊಡ್ಬಾರ್ದು ಅಂತ ನೀತಿ ಉಂಟು. ಎಸ್, ರಮೇಶ್ ಬಾಬು ಅವರೇ, ಚಂದ್ರಶೇಖರ್ ಅವರು ರೂಲ್ ಬುಕ್ ಅನ್ನೇ ಅಡ್ಡ ಇಟ್ಕೊಳ್ತಾ ಇದ್ದಾರೆ. ರೂಲ್ ಬುಕ್ ಆಧಾರದ ಮೇಲೆ ಸದನ ನಡೀಬೇಕಲ್ವಾ ಅಂತ. ಅಟ್ಟರ್ಲಿ ರಾಂಗ್. ಅವರಿಗೆ ಪ್ರೊಸೀಜರೇ ಗೊತ್ತಿಲ್ಲ. ಬಹುಶಃ ಪ್ರಶಾಂತ್ ಅವ್ರಿಗೆ ಗೊತ್ತಿದೆ ಏನೇನು ನಮ್ಮಲ್ಲಿ ಪ್ರೊಸೀಜರ್ ಅಂತೇಳಿ. ಅದಕ್ಕೆ ಬರೋಕ್ಕೆ ಮುಂಚೆ ನಾನು ಶೆಟ್ರದ್ದು ಒಂದು ಕ್ಲಾರಿಫೈ ಮಾಡ್ತೀನಿ. ಶೆಟ್ರು ಕೋಟ್ ಮಾಡಿದ್ರು 4 ಸಲ ಈ ಥರ ಅವಿಶ್ವಾಸ ನಿರ್ಣಯ ಸ್ಪೀಕರ್ ಮೇಲಾಗಿದೆ, ಎಲ್ಲ ಕಾಂಗ್ರೆಸ್ನವರು. ಪ್ರತಿ 3 ಸಂದರ್ಭದಲ್ಲಿ ಕಾಂಗ್ರೆಸ್ನವರೇ ಪ್ರೈಮ್ ಮಿನಿಸ್ಟರ್ ಇದ್ದಿದ್ದು, ಅವಾಗೂ ಬಿದ್ದೋಗಿದೆ. ಆಪೋಸಿಷನ್ದವ್ರು ಮೂವ್ ಮಾಡಿದ್ರು. ದಿಸ್ ಟೈಮ್ ಇಟ್ ಈಸ್ ರಿವರ್ಸ್. ನಾವು ಆಪೋಸಿಷನ್ ಪಾರ್ಟಿ ಅಲ್ಲಲ್ಲ, ಇಲ್ಲಿ BJP ರೂಲಿಂಗು, ನಾವು ಆಪೋಸಿಷನ್ ಪಾರ್ಟಿ, ಅದು ಬೇರೆ. ನಾವು ಯಾವಾಗಲೂ ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡೋದು ನಾಟ್ ಓನ್ಲಿ ಸರ್ಕಾರ ಹೋಗ್ಬಿಡುತ್ತೆ ಅಂತ ಅಲ್ಲ, ಟು ಎಕ್ಸ್ಪೋಸ್ ಕಂಡಕ್ಟ್ ಆಫ್ ದ ಸ್ಪೀಕರ್ ಆಸ್ ವೆಲ್ ಆಸ್ ದ ಗೌರ್ಮೆಂಟ್. ಅದನ್ನು ಸುಮಾರು ಸಲ ಬೇರೆ ಬೇರೆ ಸಂದರ್ಭಗಳಲ್ಲಿ, ಫಾರ್ ಎಕ್ಸಾಂಪಲ್ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸದೇ ಇದ್ದರೂ ಸಹ ಸ್ಪೀಕರ್ಗೆ ಬಂದು ಮಣ್ಣೆ ಮಾಡಿ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಪಾಸ್ ಆದರೆ ಯಾರು ಸರ್ಕಾರ ಇರ್ತಾರೆ ಅವ್ರು ರಿಸೈನ್ ಮಾಡಬೇಕು. ಇದು ಪ್ರೆಸಿಡೆಂಟ್ ಇರ್ತಕ್ಕಂಥದ್ದು. ಅದು ಒಂದು. ಎರಡನೇದು, ಯಾರಿಗೆ ಸಿಸ್ಟಮ್ ಗೊತ್ತಿಲ್ವೋ, ಪಾರ್ಲಿಮೆಂಟರಿ ಸಿಸ್ಟಮ್ ಗೊತ್ತಿಲ್ವೋ ಅವ್ರು ಈ ಥರದ ಟೆಕ್ನಿಕಲ್ ಪಾಯಿಂಟ್ಗಳು ಎತ್ತುತ್ತಾರೆ. ನಮ್ಮ ದೇಶದಲ್ಲಿ ಈ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅಂತ ಇದೆ. ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಲೋಕಸಭೆಯಲ್ಲಿ ಪ್ರಿಸೈಡ್ ಮಾಡೋದೇ ಸ್ಪೀಕರು. ಅಲ್ಲಿ ಪ್ರೈಮ್ ಮಿನಿಸ್ಟರ್ ಬರ್ತಾರೆ, ಫ್ಲೋರ್ ಆಫ್ ದ ಲೀಡರ್ ಬರ್ತಾರೆ, ಚೀಫ್ ವಿಪ್ ಬರ್ತಾರೆ, ಆಪೋಸಿಷನ್ ಪಾರ್ಟಿ ಲೀಡರ್ ಬರ್ತಾರೆ, ಆಪೋಸಿಷನ್ ಪಾರ್ಟಿ ಚೀಫ್ ವಿಪ್ ಬರ್ತಾರೆ. ಅಪಾರ್ಟ್ ಫ್ರಮ್ ದಟ್ ಬೇರೆ ಬೇರೆ ಪಾರ್ಟಿಗಳು ಫ್ಲೋರ್ ಲೀಡರ್ಗಳು ಇರ್ತಾರೆ. TMC, DMK, ಸಮಾಜವಾದಿ ಪಾರ್ಟಿ, ಅವರೆಲ್ಲ ಕಮಿಟಿಲಿ ಇರ್ತಾರೆ. ಬಿಸ್ನೆಸ್ ಕಮಿಟಿನಲ್ಲಿ ಡಿಸೈಡ್ ಮಾಡ್ತಾರೆ ಏನು ಚರ್ಚೆ ಮಾಡಬೇಕು ಈ ಥರದ ವಿಷಯಲ್ಲೂ ಬಂದಾಗ. ನನಗೆ ಖುಷಿಯಾಗಿದ್ದು, ಚಂದ್ರಶೇಖರ್ಗಿನ ನೀವೊಂದು ಉತ್ತರ ಕೊಟ್ಟರೆ ಈಗ ನನಗದು ಖುಷಿ ಅನ್ನಿಸ್ತು. ಏನಂದರೆ ತಾವು ಮಾತಾಡ್ತಾ ಹೇಳಿದ್ರಿ ಅದಾಗಲೇ ಮಾರ್ಕೆಟಿಗೆ ಬಂದಿತ್ತು, ಪ್ರಿಂಟ್ ಆಗಿತ್ತು ಅಂತ ಪತ್ರಿಕೆಯಲ್ಲಿ ಬಂದಿದೆ ಅಂತೇಳಿ. ಇಟ್ ಈಸ್ ಎನಫ್. ನೀವು ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡೋದಕ್ಕೆ ಅದು ಸಫಿಷಿಯೆಂಟ್ ಡಾಕ್ಯುಮೆಂಟ್. ಪತ್ರಿಕೆಯಲ್ಲಿ ಒಂದು ವರದಿ ಬಂದಿರ್ತಕ್ಕಂಥದ್ದು ಅದು ಒಂದು ಕಡೆ. ಇನ್ನೊಂದು ಪುಸ್ತಕ ಪ್ರಶಾಂತ್ ನಾಥ್ ಅವರು ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋರು. ಟೆಕ್ನಿಕಲ್ ಪಾಯಿಂಟ್ ಇಟ್ಕೊಂಡು BJP ಅವರು ಡಿಪೆಂಡ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ ಬಿಟ್ಟರೆ, ನರವಾಳೆರವರು, ಮೇಜರ್ ನರವಾಳೆರವರು ಏನು ಎತ್ತಿರ್ತಕ್ಕಂಥದ್ದು, ನೀವು ಡಿಫೆನ್ಸಲ್ಲಿ ಫೇಲ್ ಆಗಿದ್ದೀರಾ, ಚೀನಾದವರು ನಮ್ಮ ದೇಶವನ್ನು ಆಕ್ಯುಪೈ ಮಾಡಿದ್ದಾರೆ, ನಮ್ಮ ಟೆರಿಟರಿ ಒಳಗಡೆ ಬಂದಿದ್ದಾರೆ, ನಾನು ಮೇಜರ್ ಆಗಿ ನಾನು ಕಂಡಿದ್ದೇನೆ, ಇದು ಮೋದಿ ಸರ್ಕಾರದ ವೈಫಲ್ಯ, ಇದು ಚರ್ಚೆಗೆ ಹೋಗ್ತಾ ಇಲ್ಲ. ಇವರು ಯಾಕೆ ಟೆಕ್ನಿಕಲ್ ಪಾಯಿಂಟ್ ಎತ್ತುತ್ತಾರೆ, ಇವರ ಆನ್ಸರ್ ಇಲ್ಲ. ಪಲಾಯನವಾದದ ಮುಂದುವರೆದ ಭಾಗ ಟೆಕ್ನಿಕಲ್ ಪಾಯಿಂಟ್ ಹೇಳಿ ಬಾಯ್ಬಿಡ್ಸಂತದ್ದು. ನೀವು ರೂಲ್ ಬುಕ್ ಅನ್ನೇ ಅಡ್ಡ ಇಟ್ಕೊಂಡು ಮಾತನಾಡ್ತಾ ಇದ್ದೀರಿ. ನಾನೊಂದು ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ಸೇರಿಸಿ ಉತ್ತರ ಕೊಟ್ಬಿಡಿ. ರಮೇಶ್ ಬಾಬು ಅವರು ಪ್ರಸ್ತಾಪ ಮಾಡಿದ್ದನ್ನು ಸೇರಿ. ಇದೇ ಸಂಸತ್ನ ರೂಲ್ ಬುಕ್ ಹೇಳುತ್ತೆ, ಕಲಾಪಗಳು ನಡೀತಾ ಇದ್ದಾಗ, ಅಧಿವೇಶನಗಳು ನಡೀತಾ ಇದ್ದಾಗ ಸರ್ಕಾರದ ತೀರ್ಮಾನಗಳನ್ನ ಸದನದಲ್ಲಿ ಹೇಳಬೇಕು. ಸದನದಲ್ಲಿ ಹೇಳಿದ ನಂತರ ಹೊರಗೆ ಪ್ರೆಸ್ ಮೀಟೋ ಅಥವಾ ಟ್ವಿಟ್ಟರ್ ಅಲ್ಲೋ ಹಾಕಬೇಕು ಅಂತ. ಪಿಯೂಷ್ ಗೋಯಲ್ ಅವರು ಟ್ರೇಡ್ ಡೀಲ್ನ ವಿಚಾರವನ್ನು ಮೊದಲು ಟ್ವಿಟ್ಟರ್ ಅಲ್ಲಿ ಹಾಕ್ತಾರೆ, ಮೊದಲು ಪ್ರೆಸ್ ಮೀಟ್ ಮಾಡ್ತಾರೆ, ಆನಂತರ ಸದನದಲ್ಲಿ ಪ್ರಸ್ತಾಪ ಆಗುತ್ತೆ. ನಿಮಗೆ ಅವರಿಗೆ ರೂಲ್ಸ್ ಇದೆ, ರಾಹುಲ್ ಗಾಂಧಿ ಅವರಿಗೆ ರೂಲ್ಸ್ ಇದೆ, ನಿಮಗೆ ರೂಲ್ಸ್ ಇಲ್ಲ. ಒಳ್ಳೆ ಕ್ವಶನ್. ಇದ್ರದ್ದು ಅದು ಟ್ರೇಡ್ ಡೀಲ್ದು ಅದು ಯಾವುದು ಕಾನೂನು ಮಾಡಿರೋದು ಅಥವಾ ಕಾನೂನು ಉಲ್ಲಂಘಿಸಿರೋದು ಪ್ರಶ್ನೆ ಅಲ್ವೇ ಅಲ್ಲ. ಸದನದಲ್ಲಿ ಡೀಟೇಲ್ ಆಗೋದಕ್ಕೆ ಸರ್ಕಾರದ ತೀರ್ಮಾನಗಳೆಲ್ಲವನ್ನೂ ಕೂಡ ಅಲ್ಲಲ್ಲೇ ಆಚೆ ಕಡೆಗೆ ಬರ್ತವೆ. ಇದು ಮೊದಲನೇದು. ಎರಡನೇದು, ನೋಡಿ ರಮೇಶ್ ಬಾಬು ಅವ್ರ ಬಗ್ಗೆ ವೈಯಕ್ತಿಕ ಗೌರವದೊಂದಿಗೆ ಅವ್ರು ಹೇಳಿರ್ತಕ್ಕಂಥ ಹಸೀಸುಗಳನ್ನು ಖಂಡಿಸ್ತೀನಿ. ಅವ್ರು ಏನ್ ಹೇಳಿದ್ರು ಗೊತ್ತಾ, ನರವಾಣೆ ಅವರು ಹೇಳಿದ್ರು ಭಾರತದೊಳಗಡೆಗೆ ಚೀನಾ ಬಂದು ಜಾಗವನ್ನು ಆಕ್ರಮಿಸಿಕೊಂಡಿದ್ರೆ ನಾನು ಕಣ್ಣಾರೆ ಕಂಡೆ ಅಂತ ಹೇಳಿ. ಇದೇ ನರವಾಣೆ ಅವರು ಮೊನ್ನೆ ANI ಸ್ಮಿತಾ ಪ್ರಕಾಶ್ ಅವರಿಗೆ ಕೊಟ್ಟಂತಹ ಇದನ್ನ ನೋಡಬೇಕು. ಯಾರು ಇಂಟರ್ವ್ಯೂನಲ್ಲಿ ಏನಂತ ಹೇಳಿದವರು, ಇಂಡಿಯಾ ನಾಟ್ ಇವನ್ ಕನ್ಸಿಡರ್ ಸಿಂಗಲ್ ಇಂಚ್ ಆಫ್ ಲ್ಯಾಂಡ್. ಭಾರತದ ಒಂದೇ ಒಂದು ಇಂಚು ಜಾಗವನ್ನು ಕೂಡ ಭಾರತ ಚೈನಾಗೆ ಬಿಟ್ಟುಕೊಟ್ಟಿಲ್ಲ. ನರವಾಣೆ ಅವರು ಇಂಟರ್ವ್ಯೂನಲ್ಲಿ ಹೇಳಿರೋದು. ಇವ್ರಿಗೆಲ್ಲ ಮಹಾತ್ಮರಿಗೆ ಕನ್ಸ್ಬಿಡ್ತು, ಅವ್ರು ಬಂದು ಹೇಳಿದ್ದಾರೆ ಅಂತ ಹೇಳಿ. ದಯಮಾಡಿ ಜಾಗ ಬಿಟ್ಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ 1962ರಲ್ಲಿ ನೆಹರು ಅವರು 38,500 ಸ್ಕ್ವೇರ್ ಕಿಲೋಮೀಟರ್ ಚೈನಾಗೆ ಬಿಟ್ಕೊಟ್ಟಿರೋದು. ಸ್ಕ್ವೇರ್ ಕಿಲೋಮೀಟರ್ ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟಿರೋದು. ಇಂಥ ಇತಿಹಾಸರು ಮೋದಿ ಅವರ ಬಗ್ಗೆ ಮಾತಾಡ್ತಾರೆ. ನಾಟ್ ಇವನ್ ಸಿಂಗಲ್ ಇಂಚ್ ಆಫ್ ಲ್ಯಾಂಡ್. ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ರು,
ಅಲ್ಲಿಗೆ ಚರ್ಚೆ ಮಾಡಿದ್ರೆ ಏನಾಗ್ತಿತ್ತು ನಿಮಗೆ ಸಮಸ್ಯೆ ಅಂತ ನಾನು ಕೇಳೋದು. ನಾನೆಲ್ಲ ಟಿಡಿಪಿ ಎಂಪಿ ಅಫಿಷಿಯಲ್ ಆಗಿ ಅವರು ಅಬ್ಜೆಕ್ಷನ್ ಮಾಡಿದ ಮೇಲೆ ಅಬ್ಜೆಕ್ಷನ್ ಹೆಂಗಾಚು ಓವರ್ ರೂಲ್ ಮಾಡ್ತೀರಾ ನೀವು? ಯಾವ ಆಧಾರದ ಮೇಲೆ ಚರ್ಚೆ ಆಗುತ್ತೆ? ಬುಕ್ ಪ್ರಿಂಟ್ ಆಗಿದ್ಯಾ, ಬರ್ದಿದಾರಾ ಇಲ್ವಾ, ಪ್ರಿಂಟ್ ಆಗಿದ್ಯಾ ಇಲ್ವಾ, ಯಾರು ಕನ್ಫರ್ಮ್ ಮಾಡೋರು? ನಿಶಿಕಾಂತ್ ದುಬೆ ಬೇಕಾದ್ರೆ ನಿಶಿಕಾಂತ್ ದುಬೆ ಹೇಳ್ತಕ್ಕ ಅಷ್ಟು ಪುಸ್ತಕಗಳು ರಿಲೀಸ್ ಆಗಿ ಮಾರ್ಕೆಟ್ ಅಲ್ಲಿ ಇದ್ದು ಆಮೇಲೆ ಬ್ಯಾನ್ ಆಗಿದ್ದು. ರಿನೇಷನ್ಸ್ ಆಫ್ ನೆಹರು ಏಜು, ಮಿತಾಯಿ ಮತ್ತೆ ಇಂದಿರಾ ಗಾಂಧಿ ಸಂಬಂಧದ ಬಗ್ಗೆ ಬರೆದಿದ್ದು 12 ವರ್ಷ ಆದ್ಮೇಲೆ ಬ್ಯಾನ್ ಆಗಿದ್ದು. ಅದಕ್ಕೆ ಮುಂಚೆ ನೆಹರು ಅಂಡ್ ಎಡ್ವಿನಾ ಬ್ಯಾನ್ ಆಗಿದ್ದ ಪುಸ್ತಕಗಳ ಬಗ್ಗೆ ಮಾತಾಡಬಹುದಾ? ಹೌದಾ? ಅಲ್ಲ, ಅದನ್ನ ಹೇಳ್ತಿರೋದು ರಿಲೀಸ್ ಆದ್ಮೇಲೆ ಬ್ಯಾನ್ ಆಗಿರ್ತಕ್ಕಂಥದ್ದು. ರಿಲೀಸ್ ಆದಾಗ ಎಲ್ಲ ಪುಸ್ತಕಗಳಿರ್ತದೆ. ಟೆಕ್ನಿಕಲಿ ಹೋದ್ರೆ ಅವ್ರ ಪ್ರಶ್ನೆ ಕರೆಕ್ಟ್ ಅಲ್ಲ ಚಂದ್ರಶೇಖರ್, ನೀವೇನೇ ಹೇಳಿ, ನನಗನ್ಸಿರೋ ಅಂಶ ಹೇಳ್ತೀನಿ. ರಾಹುಲ್ ಗಾಂಧಿ ಜನರಲ್ ನರವಣೆಯ ಅಂಶಗಳನ್ನು ಪ್ರಸ್ತಾಪಿಸಿದಾಗ ಸರ್ಕಾರದ ಆಡಳಿತ ಪಕ್ಷದ ಒಬ್ಬ ಸಂಸದ ಏನೂ ಅವಶ್ಯಕತೆ ಇಲ್ಲದ ಜನರಲ್ ಮಥಾಯಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಪಂಡಿತ್ ನೆಹರು ಮತ್ತು ಇಂದಿರಾ ಗಾಂಧಿಯ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಿದ್ದಾಗ ತಡಿಲಿಕ್ಕೆ ನಿಮ್ಮ ಪಕ್ಷದವ್ರ ಕಡೆ ಸಾಧ್ಯ ಆಗಲಿಲ್ವಾ? ಏನೂ ಸಂಬಂಧ ಇಲ್ಲ ಅದಕ್ಕೆ. ಅಂದರೆ ನೀವು ಜನರಲ್ ನರವಣೆ ವಿಷಯಗಳನ್ನು ಪ್ರಸ್ತಾಪಿಸಿದ ತಕ್ಷಣ ನೀವು ಮಥಾಯಿ ಮತ್ತು ಇಂದಿರಾ ಗಾಂಧಿಗೆ ಹೋಗ್ತೀರಿ ಅಂತಂದರೆ ಸರ್ಕಾರ ಅದಕ್ಕೆ ಉತ್ತರ ಕೊಡೋದು ಬೇಡವಾ ಜನರಲ್ ನರವಣೆ ಪ್ರಶ್ನೆಗೆ? ತುಂಬಾ ಒಳ್ಳೆ ಪ್ರಶ್ನೆ ಪ್ರಶಾಂತ್. ನನಗನ್ಸುತ್ತೆ ನಾನು ಅವತ್ತು ಸದನವನ್ನು ನೋಡ್ತಾ ಇದ್ದೆ. ಸರ್ಕಾರದ ಪಕ್ಷದಲ್ಲಿ ಕುಳಿತಿರ್ತಕ್ಕಂಥ 2026ರಲ್ಲಿ ದೇಶವನ್ನು ಆಳ್ತಿರ್ತಕ್ಕಂಥ ಆಡಳಿತ ಪಕ್ಷ ಪದೇ ನೀವು 1956 ನ್ಯಾಷನಲ್ ಸೆಕ್ಯೂರಿಟಿ ಅಪ್ಪ, ನಾನು 62 ಕೃಷ್ಣ ಮೆನನ್ ನಿರ್ಧಾರವನ್ನು ನೀವು ಪ್ರಶ್ನಿಸಿದ್ರೆ ಐ ಡೋಂಟ್ ಮೈಂಡ್. ಯಾವ ವಿಷಯವನ್ನು ಪ್ರಸ್ತಾಪಿಸಿದ್ರಿ? ಹೋಗಿ ಇನ್ನೊಬ್ರು ನಾಳೆ ಅಟಲ್ ಬಿಹಾರಿ ವಾಜಪೇಯಿ ವಿಷಯವನ್ನು ಪ್ರಸ್ತಾಪಿಸ್ತಾರೆ, ಇನ್ನೊಬ್ರು ಇನ್ಯಾರ್ದೋ ಪ್ರಸ್ತಾಪಿಸ್ತಾರೆ. ವಿಷಯ ಎಲ್ಲಿತ್ತು? ಜನರಲ್ ನರವಣೆ ಅವ್ರದ್ದು. ಅದಕ್ಕೆ ಉತ್ತರವನ್ನು ಕೊಡಬೇಕಾಗಿ. ಆಮೇಲೆ ನನ್ನ ಪ್ರಶ್ನೆ ರೀ, 2026ರಲ್ಲಿ ನಾನು ಹೆಂಗೆ ನೋಡ್ತೀನಿ ವಿಷಯಗಳನ್ನು, ನೀವು ಪ್ರೊಸೀಜರಲ್ ರೆಗ್ಯುಲಾರಿಟೀಸು ಲೀಗಲ್ಸ್ ಅಂತ ಹೇಳಿ ಅದನ್ನು ಸುತ್ತಿ ಜನರಲ್ ನರವಣೆ ಎತ್ತಿದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಲ್ವಾ? ಅವರೇನು ಅಲ್ಲಿ ಬರೆದಿಲ್ಲ, ಇಂಚ್ ಆಫ್ ಲ್ಯಾಂಡ್ ಬಿಟ್ಕೊಟ್ಟು. ಅವ್ರೇನು ಬರೆದ್ರು? ಟ್ಯಾಂಕ್ಗಳು ಬರ್ತಿದ್ವು. ನಾನು ರಾಜನಾಥ್ ಸಿಂಗ್ ಅವ್ರಿಗೆ ಕಾಲ್ ಮಾಡಿದೆ. ರಾಜನಾಥ್ ಸಿಂಗ್, ಅಜಿತ್ ದೋವಲ್, ಜೈಶಂಕರ್ ಮತ್ತು ಡಿಫೆನ್ಸ್ ಸೆಕ್ರೆಟರಿ ಕಾಲ್ ಮಾಡಿದೆ. ನನಗೆ ಪೊಲಿಟಿಕಲ್ ಲೀಡರ್ಶಿಪ್ಪಿಂದ ಆರ್ಡರ್ ಕೊಡಿ, ಏನು ಮಾಡಬೇಕು ಅಂತಕ್ಕಂಥದ್ದು. ರಾಜನಾಥ್ ಸಿಂಗ್ 2 ಗಂಟೆ ಬಿಟ್ಟು ನನಗೆ ಫೋನ್ ಮಾಡಿದರು. ಜೋ ಉಚಿತ್ ಹೇ ವೋ ಕರೋ. ನನಗೆ ನನ್ನ ಇಂಟರ್ಪ್ರಿಟೇಷನ್ ಪ್ರಕಾರ ಪ್ರೈಮ್ ಮಿನಿಸ್ಟರ್ ಜೋ ಉಚಿತ್ ಹೇ ವೋ ಕರೋ ಅನ್ನೋದು ತಪ್ಪಲ್ಲ. ಬಟ್ ಅದಕ್ಕೆ ಉತ್ತರನೇ ಕೊಡಲ್ಲ ನಾವು. ನಾವು ಹೆಂಗೆ ಯೋಚನೆ ಮಾಡ್ತಿದ್ವಿ ಅನ್ನೋ ಜನರಿಗೆ ತಿಳಿಸ್ ಹೇಳ್ಬೇಕಲ್ಲ ಸರ್ಕಾರ. ಅದಕ್ಕೆ ಯಾಕೆ ಹಿಂಜರಿತಾ ಇದ್ದೀರಿ? ನೋಡಿ ಮೂಲಕ್ಕೆ ಹೋಗ್ಬಿಡಿ ನೀವು. ಎಲ್ಲಿ ಡೈವರ್ಟ್ ಆಗಿದ್ದ ವಿಷಯ ನಡೀತಾ ಇದ್ದಿದ್ದು ರಾಷ್ಟ್ರಪತಿಗಳ ಭಾಷಣದ ಮೇಲೆ ವಂದನಾ ನಿರ್ಣಯ ನಡೀತಾ ಇತ್ತು. ಅದನ್ನ ಡೈವರ್ಟ್ ಮಾಡಿದ್ಯಾರು? ಡೈವರ್ಟ್ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ನೀವು ವಂದನಾ ನಿರ್ಣಯ ಮಾತಾಡ್ಲಿಲ್ವಾ? ಬದಕ್ಬಿಡಿ ಸರ್. ನೀವು ಕೇಳಿದ್ದು ನಿಶಿಕಾಂತ್ ದುಬೆ ಪುಸ್ತಕ ಯಾಕೆ ಎತ್ತದು ಅಂತ ಹೇಳಿದ್ರೆ ಇವ್ರು ಎತ್ಕೊಂಡ್ಬಂದಿದ್ದಕ್ಕೆ. ಯಾವಾಗ ಅನ್ಪಬ್ಲಿಷ್ಡ್ ಬುಕ್ ನ ತಗೊಂಡ್ಬಂದು ಅದನ್ನ ಕೋಟ್ ಮಾಡಿ ನನಗೆ ಮಾತಾಡಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಾರೆ, ಅದಕ್ಕೆ ಒಬ್ರು ಟಿಡಿಪಿ ಎಂಪಿ ಅಬ್ಜೆಕ್ಷನ್ ಫೈಲ್ ಮಾಡ್ತಾರೆ. ಆವಾಗ ಮತ್ತೆ ಗಲಾಟೆ ಹೇಳಿದಾಗ ಜನರಲ್ ನರವಣೆ ಎತ್ತಿದ ಪ್ರಶ್ನೆಗಳು ಮತ್ತು ಮಥಾಯಿ ಅವರ 60 ವರ್ಷದ ಹಿಂದಿನ ಪ್ರೇಮ ಸಂಬಂಧ ಎತ್ತಿದ್ದಾರೆ ಅಂತ ಹೆಂಗ್ ಗೊತ್ತು? ಬರೀ ಊಹಾಪೋಹದಲ್ಲಿ ರಕ್ಷಣಾ ಇಲಾಖೆಯ ಬಳಿ ಒಂದು ಅನುಮತಿಯ ಪತ್ರ ಇರಬೇಕಲ್ಲ. ಪೆಂಗ್ವಿನ್ ಏನಿದೆ ಅಂತ ಹೆಂಗ್ ಗೊತ್ತು? ಏನಿದೆ ಯಾರಿಗೆ ಗೊತ್ತು? ಅದನ್ನೇ ಹೇಳೋದಕ್ಕೆ ಅವಕಾಶ ಇತ್ತಲ್ಲ ಸರ್ಕಾರಕ್ಕೆ. ಅದನ್ನೇ ಹೇಳ್ತಾರೆ. ರೂಲ್ 314 ಅದನ್ನೇ ಹೇಳ್ತಿರ್ತಕ್ಕಂಥದ್ದು. ಮತ್ತೆ ಅದಾದ್ಮೇಲೆ ನೋಡಿ, ಪೆಂಗ್ವಿನ್ ಮತ್ತೊಂದು ಮಾಡ್ತು. ಇದಕ್ಕೇನು ದೆಹಲಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತು. ದೆಹಲಿ ಪೊಲೀಸ್ ಸ್ಪೆಷಲ್ ಸೆಲ್ ಹ್ಯಾಸ್ ಆಲ್ರೆಡಿ ಗೋನ್ ಫಾರ್ ಅನ್ FIR. ಈ ರೀತಿ ನೀವು ಯಾವುದೋ ಒಂದು ಮ್ಯಾಗಝಿನ್ ಹೇಳಿದೆ ಅಂತ ಹೇಳಿದ್ರಲ್ಲ, ಈ ರೀತಿ ಸುಳ್ಳು ಸುದ್ದಿಗಳನ್ನ ಏನು ಕರ್ನಾಟಕದಲ್ಲಿ ಬೋರ್ಡಾಗಿ ಹಂಗೆ ಸುಳ್ಳು ಸುದ್ದಿ ಹಬ್ಬಿಸ್ಕೊಂಡೋದಲ್ಲ, ಅದೇ ರೀತಿ ಈ ಪುಸ್ತಕದ ಬಗ್ಗೆ ಸುಳ್ಳು ಸುದ್ದಿಗಳು ಬರ್ತಾ ಇದೆ. ಮತ್ತೆ ಏನು ಆರ್ಟಿಕಲ್ ಅಂತ ಹೇಳ್ತಾರೆ, ಅದು ಆರ್ಟಿಕಲ್ಗಳು ಸುಳ್ಳು ಅಂತ ಹೇಳಿ ಆನ್ ದ ಕಂಪ್ಲೇಂಟ್ ಆಫ್ ಪೆಂಗ್ವಿನ್. ರಮೇಶ್ ಬಾಬು ಚಂದ್ರಶೇಖರ್ ಒಂದು ಮಾತಾಡಿದ್ರು, ಬಹುಶಃ ನಂಗೆ ನಗು ಅಷ್ಟೇ ಉತ್ತರ. ರಾಷ್ಟ್ರಪತಿಗಳು ಭಾಷಣ ಮಾಡ್ಬೇಕಾದ್ರೆ ಇದನ್ನ ಯಾಕೆ ಡೈವರ್ಟ್ ಮಾಡಿದ್ರು ಅಂತೇಳಿ ಅದಕ್ಕೆ ಉತ್ತರ ಪ್ರಶಾಂತ್ ಅವ್ರು ಕೊಟ್ಟರು. ವಿಧಾನಮಂಡಲಗಳಲ್ಲಿ ರಾಜ್ಯಪಾಲರ ಭಾಷಣದಲ್ಲಿ ದೇರ್ ಇಸ್ ಎ ವಾಸ್ಟ್ ಪ್ರಾವಿಷನ್. ಯಾವ ವಿಷಯ ಬೇಕಾದ್ರೂ ತಾನು ಚರ್ಚೆ ಮಾಡ್ಬೋದು. ಅದೇ ಥರ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿಗಳ ಭಾಷಣದ ಮೇಲೆ ಚರ್ಚೆ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ಲಿ ಆಪೋಸಿಷನ್ ಪಾರ್ಟಿಗಳಿಗೆ ದೇಶದ ಯಾವುದೇ ಸಮಸ್ಯೆ ಯಾವುದೇ ವಿಚಾರ ತಗೊಂಡು ಮಾತಾಡೋದಕ್ಕೆ ಒಂದು ಸಂಪ್ರದಾಯ ವಿವರಣೆ ನನಗೆ ಅಗತ್ಯ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.